ಎಲ್ಲರಿಗೂ ನಮಸ್ಕಾರಗಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಭಗವತಿ ಚೌಡೇಶ್ವರಿಯೇ ನಮಃ. ಇವತ್ತಿನ ವಿಷಯವೇನೆಂದರೆ, ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನಾ ರೀತಿಯ ಕಷ್ಟಗಳು ಮತ್ತು ಸಂಕಷ್ಟಗಳು ಒಂದರ ಹಿಂದಂತೆ ಮತ್ತೊಂದು ಬರ್ತಾನೆ ಇರ್ತವೆ. ಸುಖ ಬರುತ್ತೆ, ಕಷ್ಟ ಬರುತ್ತೆ. ಇದು ಕೆಲವು ಟೈಮು ಮನುಷ್ಯನಿಂದಲೂ ಕಷ್ಟಗಳು ಬರುತ್ತವೆ ಮತ್ತು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳ ಫಲಗಳಿಂದಲೂ ಬರುತ್ತವೆ ಮತ್ತು ಗ್ರಹಗತಿಗಳಿಂದಲೂ ಬರುತ್ತವೆ ಮತ್ತು ದುಷ್ಟಶಕ್ತಿಗಳಿಂದಲೂ ಬರುತ್ತವೆ. ಇದಕ್ಕೆ ನಾವು ಚೌಡೇಶ್ವರಿ ದೇವಿಯ ಒಂದು ಕೃಪಾ ಕಟಾಕ್ಷದಿಂದ ಈ ಪ್ರಮಾಣವನ್ನು, ಕಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ನಾವು ಜೀವನದಲ್ಲಿ ಸುಖ ಶಾಂತಿಯನ್ನು ಕೊಂಡುಕೊಳ್ಳಬಹುದು. ಹೇಗೆಂದರೆ, ಇವತ್ತಿನ ಕಾಲಮಾನದಲ್ಲಿ ಮನುಷ್ಯನ ಒಂದು ಕಲಿಯುಗದಲ್ಲಿ ದುರಾಸೆ, ಮನುಷ್ಯನ ಒಂದು ಹೊಟ್ಟೆಗಿಚ್ಚು, ಮನುಷ್ಯನ ಒಂದು ಅಸೂಯೆಗಳು ಬಹಳ ರೀತಿಯಲ್ಲಿ ಮತ್ತೊಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ. ಹೇಗೆಂದರೆ, ಒಬ್ಬ ಮನುಷ್ಯ ಒಳ್ಳೆಯ ರೀತಿ ಕಷ್ಟಪಟ್ಟು ಮುಂದೆ ಬರ್ತಾ ಇದ್ದಾನೆ ಅಂದರೆ ಅವನಿಗೆ ನೋಡಿ ಹೊಟ್ಟೆಗಿಚ್ಚು ಮತ್ತು ಅಸೂಯೆಪಟ್ಟು ಹಲವಾರು ರೀತಿಯ ಒಂದು ಕೆಟ್ಟ ಶಕ್ತಿಗಳನ್ನು ಉಪಯೋಗಿಸಿ ಅವನ ಮೇಲೆ ಪ್ರಭಾವ ಬೀರಿ ನೆಗೆಟಿವ್ ಎನರ್ಜಿಗಳನ್ನು ಬೀರಿ ಅವನನ್ನು ಒಂದು ಕುಂಠಿತವಾಗಿ ಮಾಡುವಂಥ ತಂತ್ರಗಳನ್ನು ಮಾನವರ ಮೇಲೆ ಪ್ರಯೋಗ ಮಾಡುತ್ತಾರೆ. ದುಷ್ಟಶಕ್ತಿಗಳ ಒಂದು ಸಹಾಯವನ್ನು ತೆಗೆದುಕೊಂಡು ಮಾಟ ಮಂತ್ರ ಪ್ರಯೋಗ ಮಾಡುವುದು ಮತ್ತು ಅವರಲ್ಲಿ ಒಂದು ನೆಗೆಟಿವ್ ಒಂದು ಶಾಪದ ರೀತಿ ಬೇರೆ ಒಬ್ಬ ಮನುಷ್ಯನ ಮೇಲೆ ಹಾಕುವುದು, ಇದು ಮಾಡುತ್ತಾ ಇರುತ್ತಾರೆ. ಅವರಿಗೆ ಏನು ಮಾಡಬೇಕಂದ್ರೆ, ಶ್ರೀ ತಾಯಿ ಚೌಡೇಶ್ವರಿ ತಾಯಿಯ ಒಂದು ತಂತ್ರ ಪ್ರಯೋಗದಿಂದ ಅವರ ಒಂದು ನೆಗೆಟಿವ್ ಥಾಟ್, ಒಂದು ಎನರ್ಜಿಯನ್ನು ಒಂದು ಮಂತ್ರದ ಮೂಲಕ ಅದನ್ನು ನಾವು ನಾಶ ಮಾಡಬಹುದು. ಮನುಷ್ಯನು ಮತ್ತು ಗ್ರಹಗತಿಗಳಿಂದ ಬರುವಂಥದ್ದು ಮತ್ತು ಕರ್ಮಫಲಗಳಿಂದ ಬರುವಂಥದ್ದನ್ನು ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಅದು ತಾನೇ ಅದು ಎಷ್ಟು ಪ್ರಭಾವ ಬೀರಬೇಕು, ಅದು ಪ್ರಭಾವ ಬೇರೆ ಬೀರುತ್ತದೆ. ಅದನ್ನು ನಾವು ತಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ದುಷ್ಟಶಕ್ತಿಗಳಿಂದ ಮತ್ತು ಮನುಷ್ಯರ ಒಂದು ಹೊಟ್ಟೆಗಿಚ್ಚು ಅಸೂಯೆಗಳಿಂದ ಬರುವಂಥವ ಒಂದು ನೆಗೆಟಿವ್ ಎನರ್ಜಿಯನ್ನು ಅಥವಾ ಒಂದು ಕೆಟ್ಟ ಒಂದು ಮಂತ್ರಿಕ ಶಕ್ತಿಯನ್ನು ತಡೆಯಬಹುದು. ಇದನ್ನು ತಡೆಯುವುದರಿಂದ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಜೀವನವನ್ನು ನಡೆಸಬಹುದು. ಇದಕ್ಕಾಗಿ ನಾವು ಚೌಡೇಶ್ವರಿಯ ಒಂದು ಮೊರೆ ಹೋದಾಗ, ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದಾಗ ಮತ್ತು ಆ ತಾಯಿಯ ಒಂದು ಮಂತ್ರ ಶಕ್ತಿಯಿಂದ ಈ ಮಾಟ ಮಂತ್ರ ಪ್ರಯೋಗಗಳು ಮತ್ತು ದುಷ್ಟಶಕ್ತಿಯ ಕೈವಾಡ ಮತ್ತು ಮನುಷ್ಯರ ಒಂದು ಕೆಟ್ಟ ಒಂದು ಮನಸ್ಸಿನ ಒಂದು ಏನಂತಾರೆ ಹೊಟ್ಟೆಗಿಚ್ಚು, ಇದರ ಪ್ರಭಾವದಿಂದ ಇನ್ನೊಬ್ಬ ಮನುಷ್ಯನನ್ನು ಏಳಿಗೆಯನ್ನು ಸಹಿಸಲಾರದೆ ಮಾಡುವ ತಂತ್ರಗಳಿಗೆ ಚೌಡೇಶ್ವರಿ ತಂತ್ರಶಕ್ತಿಯಿಂದ ಸಂಪೂರ್ಣವಾಗಿ ಆ ಮಾಡಿರುವಂತಹ ವ್ಯಕ್ತಿಯನ್ನು ಅವನ ಒಂದು ಕೆಟ್ಟ ಕರ್ಮದಿಂದ ಅವನೇ ನಾಶವಾಗುವಂತೆ ಮಾಡಬಹುದು. ಇದಕ್ಕೆ ಮಂತ್ರದ ಶಕ್ತಿ, ಚೌಡೇಶ್ವರಿ ಒಂದು ತಂತ್ರಶಕ್ತಿಯನ್ನು ನಾವು ಬಳಸಿಕೊಳ್ಳಬಹುದು. ತಾಯಿಯ ಒಂದು ಆಶೀರ್ವಾದದಿಂದ ನಮ್ಮ ಒಂದು ಈ ಭೂಮಿ ಮೇಲೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬಹುದು. ಆದರೆ ನಮಗೆ ದೃಢ ವಿಶ್ವಾಸ ನಂಬಿಕೆ ಇರಬೇಕು. ನೋಡಬೇಕಾದರೆ ನೀವು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಎಂತೆಂಥ ಫಿಲ್ಮ್ ಸ್ಟಾರ್ಗಳು ದೇವರ ಮೊರೆ ಹೋಗ್ತಾ ಇದ್ದಾರೆ, ದೇವಸ್ಥಾನದ ಮೊರೆ ಹೋಗ್ತಾ ಇದ್ದಾರೆ. ಯಾಕೆ? ಅವರಿಗೆ ದುಡ್ಡು ಹಣ ಎಲ್ಲ ಇರುತ್ತೆ, ಎಲ್ಲ ಕೊಟ್ಟಿರುತ್ತಾರೆ ದೇವರು. ಆದರೂ ಅವರಿಗೆ ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು, ಸಂಸಾರದಲ್ಲಿ ಬಿರುಕುಗಳು, ಒಂದರ ಮೇಲೆ ಒಂದು ಕಷ್ಟಗಳು ಅವರಿಗೆ ಬಂದು ಅವರಿಗೆ ದೇವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟಿರ್ತಾರೆ. ಅವರು ಯಶಸ್ಸನ್ನು ಮುನ್ನಡೆಯಬೇಕಾದರೆ ದೇವರ ಮೇಲೆ ನಮಗೆ ಒಂದು ದೃಢವಾದ ವಿಶ್ವಾಸ ನಂಬಿಕೆ ಇರಲೇಬೇಕು. ಇಲ್ಲವಾದರೆ
ನಾವು ಸಂಪೂರ್ಣ ನಾಶವಾಗುತ್ತೇವೆ. ಆದ್ದರಿಂದ ಎಲ್ಲ ದೇವಿ ಭಕ್ತರಲ್ಲಿ ನಾನು ಕೇಳಿಕೊಳ್ಳುವುದೆಂದರೆ ಎಲ್ಲ ಚೌಡೇಶ್ವರಿಯ ಒಂದು ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ಸುಖ ಆರಾಮವಾಗಿ ಶಾಂತಿಯಿಂದ ನಡೆಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಚೌಡೇಶ್ವರಿ ಮಾತಾಯೇ ನಮಃ.